ಹೆಚ್ಚು ಬೆಳೆಯುತ್ತೆ. ನಂತರ ಹೀಗೆ ಬೆಳೆದ ತಂಬಾಕಿನ ಎಲೆಗಳನ್ನು ಸಣ್ಣ ಜಾಗದಿಂದ ಕಿತ್ತು ದೊಡ್ಡ ಬಯಲು ಜಾಗದಲ್ಲಿ ನೆಡಲಾಗುತ್ತೆ. 120 ದಿನಗಳ ನಂತರ ತಂಬಾಕಿನ ಎಲೆಗಳನ್ನು ಕತ್ತರಿಸಲಾಗುತ್ತೆ. ಹೀಗೆ ಕತ್ತರಿಸಿದ ಎಲೆಗಳನ್ನು ಕಾರ್ಖಾನೆಯಲ್ಲಿರುವ ಆರ್ಟಿಫಿಷಿಯಲ್ ಸನ್ಲೈಟ್ ಬಳಸಿಕೊಂಡು ಒಣಗಿಸಲಾಗುತ್ತೆ. ಒಂದು ಸಲ ಒಣಗಿದ ನಂತರ ತಂಬಾಕಿನ ಎಲೆಗಳನ್ನು ಗ್ರೈಂಡಿಂಗ್ ಮಷಿನ್ಗೆ ಹಾಕಿ ಪುಡಿ ಮಾಡುತ್ತಾರೆ. ನಂತರ ಅಡಿಕೆ, ತಂಬಾಕು ಎರಡನ್ನು ಬೆರೆಸಲಾಗುತ್ತೆ. ಇದರ ಜೊತೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕುತ್ತಾರೆ. ಇದರ ಬಗ್ಗೆ ನಿಮಗೆ ಯಾರು ಹೇಳೋದಿಲ್ಲ, ಆದರೆ ನಾನು ಹೇಳುತ್ತಿದ್ದೇನೆ. ಈ ಗುಡ್ಕಕ್ಕೆ ಏನು ಬೆರೆಸುತ್ತಾರೆ ಎಂದು ಗೊತ್ತಾದರೆ ಎದೆ ಬಡಿತವೇ ನಿಂತು ಹೋಗುತ್ತೆ. ಯಾರಾದರೂ ಗುಡ್ಕ ತಿನ್ನುತ್ತಾ ಈ ವಿಡಿಯೋ ನೋಡುತ್ತಾ ಇದ್ದರೆ ಸ್ವಲ್ಪ ಹುಷಾರಾಗಿರೆ. ವೀಕ್ಷಕರೇ, ಭಾರತ ದೇಶದಲ್ಲಿರುವ ಎಲ್ಲ ಗುಡ್ಕ ಬ್ರ್ಯಾಂಡಿಗೆ ಗ್ಲಾಸ್ ಪುಡಿ ಬೆರೆಸಲಾಗುತ್ತೆ. ಹೌದು ವೀಕ್ಷಕರೇ, ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ, ಗಾಜಿನ ಪುಡಿ ಬೆರೆಸುತ್ತಾರೆ. ಗ್ಲಾಸ್ ಬಾಟಲ್ಗಳನ್ನು ಮಷಿನ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಲಾಗುತ್ತೆ. ಎಷ್ಟರ ಮಟ್ಟಿಗೆ ಪುಡಿ ಮಾಡುತ್ತಾರೆ ಅಂದರೆ ಇದು ಗ್ಲಾಸ್ ಪುಡಿ ಎಂದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಈ ಗುಡ್ಕ ತಿಂದಾಗ ಬಾಯಿ ಸ್ವಲ್ಪ ಸೀಳುತ್ತೆ. ಈ ತರ ಸೀಳಿದಾಗ